ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ. ಇವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ 15ನೇ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಯಿತು ಸಮಾಧಿ ಜಾಗ 10 ಕುಂಟೆ ಜಾಗದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಕಳೆದ 3 ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ವಿಷ್ಣು ಸೇನಾ ಸಂಘಟನೆ ಹಾಗೂ ಟ್ರಸ್ಟ್ ಮೇಲೆ ಇಂಜೆಕ್ಷನ್ ಆರ್ಡರ್ ತೊಗೊಂಬಂದಿದ್ರು ಸಿಟಿ ಸಿವಿಲ್ ಕೋರ್ಟಲ್ಲಿ. ನಾವು ಸಿಟಿ ಸಿವಿಲ್ ಕೋರ್ಟ್ಗೆ ಅಕ್ರಮ ಭೂ ಕಬಳಿಕೆ ಮತ್ತು ಅಕ್ರಮ ಚಟುವಟಿಕೆ ಭೂ ಕಬಳಿಕೆ ಮತ್ತು ಆರೋಪದಲ್ಲಿ ನಮ್ಮ ಮೇಲೆ ಅವರು ಕೇಸ್ ದಾಖಲು ಮಾಡಿರ್ತಾರೆ 10 ಎಕರೆ ವಿಷಯ ಎತ್ಕೊಂಡು. ಬಟ್ ನಾವು ಕೋರ್ಟ್ಗೆ 10 ಕುಂಟೆ ಎಲ್ಲ ದಾಖಲೆಗಳನ್ನು ನಮ್ಮ ವಕೀಲರು ಹೈಕೋರ್ಟ್ ವಕೀಲರು ಕೇಸ್ ಅರುಣ್ ಅಂದ್ಬಿಟ್ಟು ನಮ್ಮ ಟ್ರಸ್ಟ್ ಪರವಾಗಿ ವಕಾಲತ್ ಹಾಕಿ 10 ಕುಂಟೆ ದಾಖಲೆಗಳನ್ನು ನಾವೆಲ್ಲನೂ ಕೊಟ್ಟಿದ್ವಿ. ಸಂಬಂಧಪಟ್ಟ 300 ಪುಟಗಳ ದಾಖಲೆಯನ್ನು ಕೋರ್ಟು ಎಲ್ಲನೂ ಇದು ಮಾಡಿ 10 ಕುಂಟೆದು ದಾನ ಬರ್ಕೊಟ್ಟಿರೋದು, ಡಿ ಸಿ ಬಂದು ಸರ್ವೆ ಮಾಡಿರೋದು ಮತ್ತು ಕಾರ್ಯಕ್ರಮಗಳು ಡಿ ಸಿ ಕೊಡ್ತಾ ಇರೋದು ಎಲ್ಲನೂ ಅವರು ಅನುಮೋದಿಸಿ, ಮತ್ತು ನಮ್ಗೆ 10 ಎಕರೆಗೂ ನಮಗೂ ಸಂಬಂಧ ಇಲ್ಲ, ನಾವು 10 ಕುಂಟೆದಲ್ಲಿ ಮಾತ್ರ ನಾವು ಪೂಜೆ ಮಾಡ್ತಾ ಇರೋದು, ನಾವು ಯಾವುದೇ ಅಕ್ರಮಕ್ಕೆ ಚಟುವಟಿಕೆ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ನಮ್ಮ ಲಾಯರು ವಾದ ಮಾಡಿ ಆ ಸಿಟಿ ಸಿವಿಲ್ ಕೋರ್ಟು ನಮ್ಮ ಮೇಲೆ ಹಾಕಿದ ಇಂಜೆಕ್ಷನ್ ಆರ್ಡ್ರನ್ನ ಕಳೆದ ಈ ಡಿಸೆಂಬರ್ 19ರಲ್ಲಿ ವೆಕೇಟ್ ಮಾಡಿ ನಮಗೆ ಅವ್ರದ್ದು ಕೇಸ್ ಹಾಕಿ ವಜಾ ಮಾಡುತ್ತೆ. ನಾವು ಡಿ ಸಿ ಅವ್ರ ಪರ್ಮಿಷನ್ ಲೆಟ್ರು ಬಿಮಿಲ್ ಲೆಟ್ರ್ ನಾವು ಕೊಟ್ಟಿದ್ವಿ, ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡಿದ್ವಿ. ಇದು ಮಾಡ್ತು. ಮತ್ತು ಅದೇ ರೀತಿ ನಾವೆಲ್ಲ ಕಾರ್ಯಕ್ರಮಕ್ಕೆ ಕಳೆದ 10 ದಿವಸಗಳಿಂದ ನಾವೆಲ್ಲ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸುಮಾರು ಅನ್ನದಾನ 5,000ಕ್ಕೂ ಹೆಚ್ಚು ಅಭಿಮಾನಿಗಳ ಅನ್ನದಾನ ಮತ್ತು ರಕ್ತದಾನ ಶಿಬಿರಗಳು ಒಂದೆರಡು ಬ್ಲಡ್ ಬ್ಯಾಂಕ್ ಹೇಳ್ಕೊಂಡಿದ್ವಿ. ಇವತ್ತು ನಮಗೆ ತುಂಬ ತೊಂದರೆ ಇದೆ ನೋಡಿ. ನಾನು ನಿನ್ನೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಬಿಟ್ಟು ನಾನು ಇನ್ನೂವರೆಗೂ ಮನೆಗೆ ಹೋಗಿಲ್ಲ. ಒಂದು ಕಡೆ ಅನ್ನದಾನ ಮಾಡಿಸ್ಬೇಕು, ಒಂದು ಕಡೆ ಅರೇಂಜ್ ಮಾಡಬೇಕು, ಒಂದು ಊಟ ಮಾಡಬೇಕು. ಇವತ್ತು ನನಗೆ ಹೇಳೋಕ್ಕೆ ತುಂಬ ಮನ್ಸಿಗೆ ನೋವಾಗುತ್ತೆ. ಇವತ್ತು ಇಷ್ಟು ಕಷ್ಟದಿಂದ ನಾವು ಎಷ್ಟು ಅಭಿಮಾನಿಗಳು ಬಂದು ಇವತ್ತು ನಮ್ಗೆ ಇಷ್ಟ ಮೇಲೆ ಇದು ಮಾಡ್ತಾ ಇದ್ದಾರೆ. ನಾವು ಡಿ ಸಿ ಅವ್ರಿಗೂ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರು ಸಂಧಾನಕ್ಕೆ ಬಂದರೆ ನಾವು 10 ಕುಂಟೆ ಜಾಗಕ್ಕೆ ವೆಚ್ಚ ಭರಿಸ್ತೀವಿ ಅಂತ ನಾವು ಡಿ ಸಿಗೆ ಆಲ್ರೆಡಿ 2 ಸಾರಿ ಮನವಿ ಕೊಟ್ಟಿದ್ದೀನಿ. ಅವ್ರು ದಾನವಾಗಿ ಕೊಟ್ಟಿದ್ದಾರೆ, ಬರ್ಕೊಟ್ಟಿದ್ದಾರೆ. ಅಕಸ್ಮಾತ್ ಅವ್ರು ದಾನವಾಗಿ ಬರ್ಕೊಟ್ಟಿಲ್ಲ ಅಂದರೆ, ದಾನವಾಗಿ ಅವ್ರು ಕೊಡೋಕ್ಕಾಗಿಲ್ಲ ಅಂದರೆ ನಾವು 10 ಕುಂಟೆ ವೆಚ್ಚ ಭರಿಸ್ತೀವಿ ಅಂತ ನಾವು ಡಿ ಸಿಗೆ 2 ಮನವಿ ಕೊಟ್ಟಿದ್ದೀವಿ. ಅವ್ರು ದಾನ ಕೊಡೋಕ್ಕಾಗಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬೇಡ ಅಂದರೆ ನಾವು 10 ಕುಂಟೆ ಜಾಗಕ್ಕೆ ನಾವು ವೆಚ್ಚ ಭರಿಸ್ತೀವಿ. ಅಭಿಮಾನಿ ಸಂಘಟನೆಗಳು ಇದರಲ್ಲಿ ಯಾವುದೂ ಇದು ಇಲ್ಲ. ಆದರೆ ನಮಗೆ ತೊಂದರೆ ಕೊಟ್ಟರು. ಸಿಟಿ ಸಿವಿಲ್ ಕೋರ್ಟ್ ಆಯಿತು, ಈಗ ಹೈಕೋರ್ಟಿಂದ ನನ್ನ ಮೇಲೆ ಇಂಜೆಕ್ಷನ್ ತಂದಿದ್ದಾರಂತೆ. ಸಿಟಿ ಸಿವಿಲ್ ಕೋರ್ಟ್ ತಂದಿದ್ರು, ಇವಾಗ ಮೊನ್ನೆ ಹೈಕೋರ್ಟಿಂದ ತಂದಿದ್ದಾರಂತೆ ನನ್ನ ಪರವಾಗಿ. ನಾನು ಒಳಗಡೆ ಹೋಗಬಾರ್ದು ಅಂತ. ಪರವಾಗಿಲ್ಲ, ಇಲ್ಲಿಂದ ಆಶೀರ್ವಾದ ಮಾಡ್ಕೊತೀನಿ ಸರ್. ಅಭಿಮಾನಿಗಳಿಗೆ ಏನು ತೊಂದರೆ ಇಲ್ಲ. ಅವ್ರ ಟಾರ್ಗೆಟ್ ಏನಂತಂದರೆ, ನಾನು ಜಿಲ್ಲಾಧಿಕಾರಿಯಿಂದ ಕಳೆದ 3 ವರ್ಷದಿಂದ 10 ಕುಂಟೆ ಜಾಗದಲ್ಲಿ ನಾನು ಮಾಡ್ಕೊಂಡ್ಬರ್ತಾ ಇದ್ದೀನಿ. ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ. ಇವತ್ತು ನಮ್ಮ VSB ಟ್ರಸ್ಟ್ನ ಖಜಾಂಚಿ ಮಧುಸೂದನ್ ಗೌಡ್ರಿಗೆ ಮತ್ತು ನೀರು ಟ್ಯಾಂಕ್ ತಂದಿರೋ ಒಬ್ಬ ಡ್ರೈವರ್ಗೆ ಹಲ್ಲೆ ಮಾಡಿದ್ದಾರೆ. ನಾನು ಕೇಳಕ್ಕೆ ಹೋದಾಗ ನನ್ನ ಮೇಲೆ 50 ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಕಿರಣ್ ಅಂದ್ಬಿಟ್ಟು ಏನಿದು ಸ್ಟುಡಿಯೋ ಒಳಗಡೆ ಇರೋ ಒಬ್ಬ ಹುಡುಗ ಕೆಲಸ ಮಾಡ್ಕೊಂಡಿದ್ದಾನೆ. ಆ ಹುಡುಗ ಇದು ತುಂಬ ಘಟನೆಗಳಾಗಿದೆ. ಆ ಹುಡುಗನಿಂದ ತುಂಬ ಜನಕ್ಕೆ ಹಲ್ಲೆಗಳು ಆಗಿದೆ. ನಾವು ಆ ಅಪ್ಪಾಜಿಗೋಸ್ಕರ ನಾವು ಸಹಿಸ್ಕೊಂಡಿದ್ವಿ. ಇವತ್ತು ನಮ್ಮ ಎದುರಿಗೆ ನಮ್ಮ ಟ್ರಸ್ಟ್ನ ಖಜಾಂಚಿ ಮೇಲೆ ಹಲ್ಲೆ ಮಾಡ್ತಾರೆ. ನನ್ನ ಎದುರಿಗೇನೆ ನನ್ನ ಮೇಲೂ ಮಾಡೋರು ಏನೋ ಗೊತ್ತಿಲ್ಲ. ದೇವ್ರು ಒಳ್ಳೇದು ಮಾಡಿ ನಾವು ಅಲ್ಲೇ ಮಾಡಿಸ್ಕೋತೀವಿ, ಪರವಾಗಿಲ್ಲ. ಅಪ್ಪಾಜಿಗೋಸ್ಕರ ನಾವು ಅಲ್ಲೇ ಮಾಡಿಸ್ಕೋತೀವಿ. ನಮ್ಗೆ ಆ ಜಾಗ ಬೇಕು, ಅಂತ್ಯ ಸಂಸ್ಕಾರ ಈ ಜಾಗ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ಹೇಳ್ತಾ ಇದ್ದೀವಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದರ ಹಿಂದೆ ಕೆಲವರು ಎತ್ತುಕಟ್ಟಿ ಅಭಿಮಾನಿಗಳ ಮೇಲೆ ಹಲ್ಲೆ ಮಾಡಿಸೋದು, ದಬ್ಬಾಳಿಕೆ ಮಾಡಿಸೋದು ಮಾಡ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ BBP ಪರಿಸ್ಥಿತಿ ನನ್ನ ಪೆಂಡಲ್ ಹಾಕ್ಸಿದೆ. ರಾತ್ರಿ ಆ ಟೆಂಟ್ನವನ್ನ ಕರೆಸ್ಕೊಂಡು ಅವನಿಗೆ ಅವೆಚ್ಚಗಳನ್ನು ನಿಂದಿಸಿ ಸುಟ್ಟಾಕ್ತೀವಿ ಬೆನ್ನರ್ಗಂತ ಎಲ್ಲ ಬೆದರಿಕೆ ಹಾಕಿ ಇವತ್ತು ಅವನು ರಾತ್ರಿನೇ ಖಾಲಿ ಮಾಡ್ಕೊಂಡು ಹೋದವನು ನನಗೆ ಫೋನು ತೆಗಿತಾ ಇಲ್ಲ. ಇವತ್ತು ಇಷ್ಟೆಲ್ಲ ಅನಾಹುತ, ಇಷ್ಟೆಲ್ಲ ನಮ್ಗೆ ಅಡೆತಡೆ ಆಗಿದೆ. ಇಷ್ಟೊಂದು ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವೇನು ದಬ್ಬಾಳಿಕೆ ನಾವು ಅವ್ರ ಮೇಲೆ ಮಾಡಲ್ಲ, ನಮ್ಮ ಮೇಲೆ ಮಾಡಲಿ, ಪರವಾಗಿಲ್ಲ. ಅದು ಅಂತ್ಯ ಸಂಸ್ಕಾರ ಆಗಿ ವಿಷ್ಣುವರ್ಧನ್ ಅವ್ರಿಗೆ ಸುಮಾರು 15 ವರ್ಷಗಳಿಂದ ನಮ್ಗೆ ಹಿಂಗೆ ನೋವಾಯಿತು. ಅವ್ರು 35 ವರ್ಷ ನೋವು ತಿನ್ಕೊಂಬಂದು ಅಭಿಮಾನಿಗಳು ನಾವು ತಿನ್ಕೋತಾ ಇದ್ದೀವಿ. ಸರ್ಕಾರದಿಂದ ಸ್ಮಾರಕ ಮಾಡಿದ್ದಾರೆ, ನಾನು ಕೇಳ್ತಾ ಇಲ್ಲ. 2016ರಲ್ಲಿ ಸ್ಮಾರಕ ಜಾಗ ಕೊಟ್ಟರು. 10 ಕುಂಟೆ ಯಾವಾಗ ಬಂತು? 2017ರಲ್ಲಿ ಬಂತು. ಹೆಂಗೆ ಬಂತು? ಯಾರಿಗೆ ಬರ್ಕೊಟ್ಟಿದ್ದಾರೆ ದಾನವಾಗಿ? ಸ್ಟುಡಿಯೋದವರು ಡಿ ಸಿ ಕಚೇರಿಗೆ ಬಂದಿದ್ರು, ಬರ್ಕೊಟ್ಟಿದ್ದಾರೆ. ಡಿ ಸಿ ಬಂದು ಸ್ಥಳಕ್ಕೆ ಸರ್ವೆ ಮಾಡಿದ್ದಾರೆ, ತಹಸೀಲ್ದಾರ್ ಬಂದಿದ್ದಾರೆ. ಇದಕ್ಕೆಲ್ಲ ಆಗಿದೆ. ಆದೇಶ ಆಗಿರಲಿಲ್ಲ. ಯಾಕೆ ಆಗಿರಲಿಲ್ಲ ಅಂದರೆ ಮೈಸೂರಿನಲ್ಲಿ ಸ್ಮಾರಕ ಆಗೋದು ವಿಳಂಬ ಆಯಿತು. ಹಾಗಾಗಿ ಆದೇಶ ಆಗಿರಲಿಲ್ಲ. ಅದನ್ನ 10 ಕುಂಟೆ ವಿಷಯವಾಗಿ ಜಿಲ್ಲಾಧಿಕಾರಿಗಳು ನಮಗೆ ಪೂಜೆ ಮಾಡಿಕೊಡ್ತಾರೆ. ಬಟ್ ಅವ್ರು ಆದೇಶ ಮಾಡಿಲ್ಲ, ನಮಗೇನು ಬರ್ಕೊಟ್ಟಿಲ್ಲ.
ಅದಂತೆ ಸಂಸ್ಕಾರ ಆಗಿ ಜಾಗ ಇರಬೇಕು, ನೀವು ಪೂಜೆ ಮಾಡ್ಕೊಂಡು ಹೋಗಿ. ಅಭಿಮಾನಿಗಳು ಒಳಗೆ ಹೋಗಿ ಪೂಜೆ ಮಾಡ್ಲಿಕ್ಕೆ, ದರ್ಶನ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸರ್. ಈಗ ಪೊಲೀಸ್ ಇಲಾಖೆ ನಮಗೆ 30 ಬ್ಯಾರಿಕೇಡ್ ಹಾಕ್ಸ್ಬೇಕು ಅಂದ್ರು, ಬ್ಯಾರಿಕೇಡ್ ಹಾಕ್ಸಿದ್ವಿ. ನೆನೆ ಸಾಯಂಕಾಲ ಹೇಳಿದ್ದು ಆ ಬ್ಯಾರಿಕೇಡ್ ಹುಡುಕೋದಕ್ಕೆ ಹಣ್ಗಾಯಿ ಈರ್ಗಾಯಿ ಆಗಿದ್ದೀನಿ, ಎಲ್ಲಿ ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೋ ಅಂದ್ಬಿಟ್ಟು ಹುಡುಕಿ 30 ಬ್ಯಾನರ್ ನಾವೇ ಹಾಕ್ಸಿದೀವಿ, ಅವ್ರು ತೊಂದರೆ ಆಗಬಾರ್ದು ಅಂತ ಸರ್. ಪೊಲೀಸ್ ಇಲಾಖೆ ಹೇಳ್ತು ಪೆಂಡಾಲ್ ಹಾಕ್ಬೇಡಿ ಇಲ್ಲಿಗೆ ಅಂತ, ಅದಕ್ಕೂ ಒಪ್ಕೊಂಡೆ ಸರ್. ನೋಡಿದ ಅಂದಾನ ನನಗೆ ರೋಡಲ್ಲಿ ಮಾಡ್ಬೇಕು ಸರ್ ಅಂದಾನ. ಆ ಕಡೆ ಕೇಳಿದ್ದಾರೆ ACP ಸಾಹೇಬ್ರು, ಆ ಕಡೆ ನಾವು ಹಾಕೋತೀವಿ ಅಂದಾನ ಮಾಡ್ತೀವಿ ಪರವಾಗಿಲ್ಲ, ಒಂದು 15-20ಗೆ ಆಯ್ತಾ. ಬ್ಲಡ್ ಬ್ಯಾಂಕ್ನವ್ರು ಒಂದು 3 ಜನ ನಮಗೆ ಬ್ಲಡ್ ಬ್ಯಾಂಕ್ನವ್ರು ನಮಗೆ ಟ್ರಸ್ಟ್ಗೆ 10,000 ರೂಪಾಯಿ ನಮ್ಮ ಟ್ರಸ್ಟ್ಗೆ ಹಾಕಿದ್ದಾರೆ ಅಂದಾನಕ್ಕೋಸ್ಕರ ಅಂತ ನಾನು ಹೇಳ್ಬಿಡ್ತೀನಿ ಸರ್. ಯಾರೋ ಒಬ್ರು ಹೇಳಿದ್ರು, ಈಗ ಮಾಧ್ಯಮದಲ್ಲಿ ಮೇಲೆ ದಬ್ಬಾಳಿಕೆ ಮಾಡಿದ್ರು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಾವು ಯಾವುದು ಏನೂ ಮಾಡಿಲ್ಲ ಸರ್. ದಬ್ಬಾಳಿಕೆ ಮಾಡೋದಿಲ್ಲ ಏನ್ ಮಾಡ್ಲಿ? ಬೇರೆ ಬೇರೆ ಭಾಗಗಳಿಂದ ಎಲ್ಲ ಹೌದು ಸರ್, ನೋವು ಕೊಡಬಾರ್ದಲ್ವ ಸರ್. ಬೇಡ, ನಂಗೆ ಹೈಕೋರ್ಟ್ ಆರ್ಡರ್ ತಂದಿದಾರಲ್ವ, ಇಂಜೆಕ್ಷನ್ ಆರ್ಡರ್, ಪರವಾಗಿಲ್ಲ ಸರ್, ನಾನು ಹೋಗೋದು ಬೇಡ ಸರ್, ನಾನು ಹೋಗಲ್ಲ ಸರ್. ನಮ್ಮ ಪದಾಧಿಕಾರಿಗಳು ಹೋಗ್ತಾರೆ, ವಿಷ್ಣುಜಿ ಅವರ ದತ್ತು ಪುತ್ರ ಪೂಜೆ ಮಾಡ್ತಾರೆ, ರಮೇಶ್ ಭಟ್ ಬರ್ತಾ ಇದ್ದಾರೆ, ಮತ್ತೆ ದಿನೇಶ್ ಬಾಬು, ಲಾಲಿ ಮತ್ತೆ ಸುಪ್ರಭಾತ್ ಡೈರೆಕ್ಟರ್ ಬರ್ತಾ ಇದ್ದಾರೆ, ಮತ್ತೆ ಸಮಾಜ ಸೇವಕರಾದ ನಮ್ಮ ಟ್ರಸ್ಟ್ ಗೌರವ BV ರಮೇಶ್ ಬರ್ತಾ ಇದ್ದಾರೆ. 11 ಗಂಟೆಗೆ ಪೂಜೆ ಇದೆ ಸರ್. ದಯವಿಟ್ಟು ನಾನಂತೂ ನನಗೆ ಅವಕಾಶ ಇಲ್ಲ ಸರ್, ಆಯ್ತಾ ಸರ್. ಅನುದಾನಕ್ಕೆ ನಾನು ಅಲ್ಲಿ ಮಾಡಿಸ್ತಾ ಇದ್ದೀನಿ, 5,000ಕ್ಕೂ ಹೆಚ್ಚು ನನಗೆ ಅನುದಾನ ಮಾಡಿಸ್ತಾ ಇದ್ದೀವಿ. ಬ್ಲಡ್ ಬ್ಯಾಂಕ್ ಬ್ಯಾನರ್ಗೆ ನಮಗೆ ಪೆಂಡಾಲ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ, BBMP ಪರ್ಮಿಷನ್ ಇದ್ರೆ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಜಾಗ ಯಾರ್ದ್ರಿ ಇದು? ಗೌರ್ಮೆಂಟ್ ಜಾಗದಲ್ಲಿ ನಮ್ಗೆ ಪೆಂಡಾಲ್ಗೆ ಅವಕಾಶ ಇಲ್ಲ ಬಿಡ್ರಿ. BBMP ಪರ್ಮಿಷನ್ ಇದ್ರೆ ಎಷ್ಟು, ಯಾವ ಇಂಪ್ಲೂಯೆನ್ಸ್, ನಾವು ಯಾವ ಇಂಪ್ಲೂಯೆನ್ಸ್ ಮಾಡ್ತೀರಾ ಸರ್? ನಮ್ಗೆ ಯಾರು ಇಲ್ಲ ಸರ್, ಯಾವ MLA MP ಕೌನ್ಸಿಲ್ ತಕ್ಕ ಹೋಗಿಲ್ಲ ಸರ್. ನಾವು ಲೀಗಲ್ ಆಗಿ ಪರ್ಮಿಷನ್ ತಗೊಂಡಿದ್ದೀನಿ, ಲೀಗಲ್ ಲಂಚ ಕೊಡ್ಬೇಕಾ ಎಲ್ರಿಗೂ? ನಮ್ಮ ಹತ್ರ ಲಂಚ ಇಲ್ಲ ಸರ್ ಕೊಡೋಕ್ಕೆ, ಸಾಲ ಸೋಲ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.